ಶ್ರೀಕೃಷ್ಣ ಕಾಲದಿಂದಲೂ ಕೂಡ ಈ ವಾಸ್ತು ಅನ್ನೋದು ಇದೆ. ಓಕೆ ಯಾಕೆಂದ್ರೆ ದ್ವಾರಕಾ ನಗರ, ಇಂದ್ರಪ್ರಸ್ಥ ನಗರ ಇವೆಲ್ಲಾನು ಶ್ರೀಕೃಷ್ಣ ವಿಶ್ವಕರ್ಮರಿಗೆ ಹೇಳಿ ಮಾಡಿಸಿದಂತೆ. ಪರಮಾತ್ಮಂಗೆ ವಾಸ್ತು ಬೇಕಾಯ್ತು ಅಂತ ಹೇಳ್ತೀರಾ? ಹೌದು, ನಿಜ. ಪ್ರಜಾವಾಸ್ತು ಮತ್ತೆ ರಾಜಾವಾಸ್ತು ಅಂತ ಇತ್ತಂತೆ. ಅಂದ್ರೆ ರಾಜಂದಿರ್ಗಳಿಗೆ ಬೇರೆ ವಾಸ್ತು, ಪ್ರಜೆಗಳಿಗೆ ಬೇರೆ ವಾಸ್ತು ಅಂತ ಇತ್ತಂತೆ. ಗೊತ್ತಾ ಅಂದ್ರೆ ನಿಮ್ಗೆ? ಬಡವನಾಗಿರ್ಬೇಕು, ಶ್ರೀಮಂತ. ಡಾಕ್ಟರ್ ಭುಜಂಗ ಅಂತ ಬರ್ತಾರೆ ದೇವತೆ, ಅಲ್ಲಿ ಇಡ್ಬೋದು. ಜನಗಳಿಗೆ ಮಾತ್ರ ನುಂಗು ಜಾಸ್ತಿ ಆಗ್ತಾ ಇದೆ ದಿನ ದಿನ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಆದ್ರಿಂದ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಮಾತ್ರೆಗಳನ್ನ ಎಲ್ಲಿಡಬೇಕು, ಟಾನಿಕ್ ಇದ್ರೆ ಅಥವಾ ಟ್ಯಾಬ್ಲೆಟ್ ಇದ್ರೆ ನಾನು 2-3 ಜಾಗ ಹೇಳ್ತೀನಿ. ಆ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯೂತ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಂತ ಇರ್ತಾರೆ. ಹೌದು, ಒಂದೊಂದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಂತ ಇರ್ತಾರೆ. ನಮಸ್ಕಾರ ವಿಶ್ರಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ನನಗೆ ವಾಸ್ತುವಲ್ಲಿ ಓಕೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೆ ನಾನು, ವಾಸ್ತು ತಜ್ಞರದು. ಓಕೆ, ಬರೀ ಈ ದುಡ್ಡು ಇಲ್ಲಿಂದ ಫ್ಲೋ ಆಗುತ್ತೆ, ಅಲ್ಲಿಂದ ಫ್ಲೋ ಆಗುತ್ತೆ, ಬಾತ್ರೂಮ್ ಇಲ್ಲಿಟ್ರೆ ಈ ಥರ ಆಗುತ್ತೆ, ಕಿಚನ್ ಇಲ್ಲಿಟ್ರೆ ಈ ಥರ ಇನ್ನೊಂದು ಆಗುತ್ತೆ ಅಂತಾರೆ. ಓಕೆ, ಈ ನನಗೆ ಒಂದು ಟಿಪ್ಸ್ ಬೇಕಿತ್ತು. ಈ ವಸ್ತುಗಳು ಅಥವಾ ದುಡ್ಡು ಇಡೋಕ್ಕೆ ಬೆಸ್ಟ್ ಡೈರೆಕ್ಷನ್ಗಳು ಯಾವ್ದಾದ್ರು ಇದೆಯಾ? ನೋಡಿ, ದುಡ್ಡು ಇಡಕ್ಕೆ ಸುಮಾರು ಜನ ಹೇಳಿರ್ತಾರೆ. ಕೆಲವ್ರದ ಮುಂದಿನ ವಿಡಿಯೋಗಳಲ್ಲಿ ಹೇಳೋಣ. ಇವತ್ತು ಔಷಧಿ ಎಲ್ಲಿಡೋದು ಅಂತ ತಿಳ್ಕೊಳ್ಳೋಣ. ಈಗ ಔಷಧಿ ಇಡೋಕ್ಕೂ ವಾಸ್ತುವಿನ ಒಂದು ಜಾಗ ಇದೆ, ಅಲ್ಲಿ ಇಡೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ. ಇದೇ ರೀತಿ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಬೆಂಗಳೂರಾಗಲಿ ಊರಾಗಲಿ ಸುಮಾರು ಜನಗಳಿಗೆ ಸುಮಾರು ಸಮಸ್ಯೆಗಳಿದೆ ಆರೋಗ್ಯದ ಬಗ್ಗೆ. ಆರೋಗ್ಯ ಇತ್ತೀಚೆಗೆ ಒಂದು 50% ಜನಗಳಿಗೆ ಚೆನ್ನಾಗಿಲ್ಲ. ಏಕೆಂದರೆ ಕಾಮನ್ ಆಗಿ BP, ಶುಗರು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು ಈ ಥರದ್ದು ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಕೆಲವರಿಗೆ ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ಸ್ನ ತಗೋಬೇಕಾಗತ್ತೆ. ಆದ್ರಿಂದ ಕೆಲವ್ರು ಏನು ಮಾಡ್ತಾರೆ, ಕಿಚನಲ್ಲಿ ಇಡೋದು ನೆನಪಾಗ್ಲಿ ಅಂತ, ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡೋದು. ಅದರಿಂದ ಏನಾಗುತ್ತೆ, ಅವ್ರು ನೋಡಿ ಅವ್ರಿಗೆ ನೆನಪಿಲ್ದವ್ರು ಕೂಡ ನೆನಪಾಗುತ್ತೆ. ಊಟ ಮಾಡಿದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ಮಾತ್ರೆ ತಗೋಬೇಕು ಅಂತ. ಆದ್ರಿಂದ ಏನಾಗಿದೆ, ಜನಗಳಿಗೆ ಮಾತ್ರೆ ನುಂಗು ಜಾಸ್ತಿ ಆಗ್ತಾ ಇದೆ ದಿನ ದಿನ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಆದ್ರಿಂದ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಮಾತ್ರೆಗಳನ್ನ ಎಲ್ಲಿಡಬೇಕು, ಟಾನಿಕ್ ಇದ್ರೆ ಅಥವಾ ಟ್ಯಾಬ್ಲೆಟ್ ಇದ್ರೆ ನಾನು 2-3 ಜಾಗ ಹೇಳ್ತೀನಿ. ಆ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಓಕೆ, ಈಗ ಲಾಂಗ್ ಟೈಮ್ ಆರೋಗ್ಯ ಸಮಸ್ಯೆನಾ ಅಥವಾ ಶಾರ್ಟ್ ಟೈಮ್? ನೋಡಿ, ಏನಂದ್ರೆ ಈಗ ರೆಗ್ಯುಲರ್ ಆಗಿ ಹುಷಾರಿಲ್ಲ ಅಂದ್ರೆ ಕಂಪಲ್ಸರಿ ನಾವು ಟ್ಯಾಬ್ಲೆಟ್ನ ತಗೊಂತಾನೆ ಇರಬೇಕು. ಆ ಥರದ್ದು ಏನಾರು ಆರೋಗ್ಯ ಸಮಸ್ಯೆ ಇದ್ರೆ ಅವ್ರು ಏನು ಮಾಡಬೇಕು, ನಾರ್ತ್ ಈಸ್ಟ್ ಎಕ್ಸಾಕ್ಟ್ 45 ಡಿಗ್ರಿ ಅಲ್ಲಿ ದಿತಿ ಅಂತ ದೇವತೆ ಇದೆ, ಅದರಲ್ಲಿ ಇಡೋದ್ರಿಂದ ಈಗ ಡಾಕ್ಟ್ರು ಸ್ಲಿಪ್ ಕೊಟ್ಟಿರ್ತಾರಲ್ವಾ ಡೈಲಿ ನುಂಗಕ್ಕೆ, ಆ ಥರ ಮಾತ್ರೆಗಳನ್ನ ನಾವು ದಿತಿ ಎಂಬ ದೇವತೆ ಇದರಲ್ಲಿ ಇಡೋದ್ರಿಂದ ಜಾಗದಲ್ಲಿ ಅದೇನಾಗುತ್ತೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಅಂದ್ರೆ ಕೆಲವು ಸಲ ಏನಾಗುತ್ತೆ ನೋಡಿ, ನೀವು ಲಾಂಗ್ ಟೈಮ್ ಟ್ಯಾಬ್ಲೆಟ್ ತಗೊಳ್ತಾ ಇರ್ತೀರಿ, ಆದ್ರೆ ನಿಮ್ಗೆ ಹುಷಾರಾಗಿರಲ್ಲ ಅಲ್ವಾ? ನೀವು ಹುಷಾರಾಗಬೇಕು ಅಂದ್ರೆ ಅದೇ ಜಾಗದಲ್ಲಿ ಇಡಬೇಕು. ಎಕ್ಸಾಕ್ಟ್ 45 ಡಿಗ್ರಿ ನಾರ್ತ್ 0 ಇಂದ 45 ಡಿಗ್ರಿ ಇರೋದ್ರಿಂದ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಯಾವ ಥರ ಅಂದರೆ, ಮನುಷ್ಯಂಗೆ ದೈಹಿಕವಾಗಿ ಸ್ವಲ್ಪ ಏನಾಗುತ್ತೆ, ಕುಗ್ಗೋಗಿರ್ತಾರೆ, ಇಮ್ಯುನಿಟಿ ಇರಲ್ಲ. ಆದ್ರಿಂದ ಕೆಲವರು ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ತಗೋತಾ ಇರ್ತಾರೆ, ಜಿಮ್ಗೆ ಹೋಗೋರು ಪ್ರೋಟೀನ್ ಶೋಕ್ಗಳನ್ನ ತಗೋತಾ ಇರ್ತಾರೆ, ಇನ್ನು ಕೆಲವರು ಬ್ಲಡ್ ಕಮ್ಮಿ ಇದ್ರೆ ಟಾನಿಕ್ ತಗೋತಾ ಇರ್ತಾರೆ. ಈ ಥರದ ಏನಾರು ನಿಮ್ಮ ಹತ್ರ ಮೆಡಿಸಿನ್ಸ್ಗಳಿದ್ರೆ ಅದೇನು ಮಾಡಬೇಕು ಅಂದರೆ, ಅದಿತಿ ಪಕ್ಕ ಅಂದರೆ ಅದಿತಿ ಅಂತ ದೇವತೆ ಇದೆ, ಅದು ನಿಮಗೆ ಡಿಗ್ರಿ ಆಮೇಲೆ ಹೇಳ್ತೀನಿ ಎಲ್ಲೆಲ್ಲಿ ಅಂತ. ಅಲ್ಲಿ ಇಡೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ನಿಮಗೆ ಏನು ಸುಸ್ತಿರುತ್ತೆ ಅಥವಾ ಏನು ಸಮಸ್ಯೆ ಇರುತ್ತೆ ಅದರಿಂದ ನಿಮಗೆ ಶಕ್ತಿ ಬರೋಂಥ ಕೆಲಸ ಆಗುತ್ತೆ. ಇನ್ನೊಂದು ಜೋನ್ ಇದೆ, ಭುಜಂಗ ಅಂತ ಡಾಕ್ಟ್ರು. ಈಗ ಕೆಲವ್ರಿಗೆ ಮನೇಲಿ ಮಕ್ಳಿರ್ತಾರೆ, ಈ ಮಕ್ಳಿಗೋಸ್ಕರ ಅಡ್ವಾನ್ಸ್ ಆಗಿ ನೋಡಿ, ಜ್ವರ ಬಂದರೆ ರಾತ್ರಿ ಹೊತ್ತು ಎಲ್ಲೂ ಓಡಾಡೋಕ್ಕಾಗಲ್ಲ ಅಂತ ಸಿರಪ್ ಆಗಲಿ, ಚಿಕ್ಕ ಟ್ಯಾಬ್ಲೆಟ್ ಆಗಲಿ, ಅಂದರೆ ಅಡ್ವಾನ್ಸ್ ಮಾತ್ರೆಗಳು ಡಾಕ್ಟ್ರನ್ನ ಕೇಳ್ಕೊಂಡು ಕೆಲವ್ರು ಇಟ್ಕೊಂಡಿರ್ತಾರೆ. ಆ ಥರದ ಟ್ಯಾಬ್ಲೆಟ್ಗಳು ಮಾತ್ರೆಗಳೇನಾರ ಇಡೋದ್ರಿಂದ ನೀವು ಅಲ್ಲಿ ಭುಜಂಗ ಅಂತ ಡಾಕ್ಟ್ರು ಅಲ್ಲಿ ಇಡೋದ್ರಿಂದ ನಿಮ್ಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಸರಿ. ಈಗಿನ ಟೈಮಲ್ಲಿ ಈ ಯೂತ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಂತ ಇರ್ತಾರೆ. ಹೌದು, ಒಂದೊಂದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಂತ ಇರ್ತಾರೆ. ಸೊ ಅವರು ಮೆಡಿಟೇಷನ್ನು ಅಥವಾ ಏನೋ ಒಂದು ಒಳ್ಳೆ ಜಾಗ ಇದ್ರೆ ಕುತ್ಕೊಂಡು ಮೆಡಿಟೇಷನ್ ಮಾಡೋದಾಗ್ಲಿ, ಕೆಲಸ ಮಾಡೋದಾಗ್ಲಿ, ಅವ್ರ ಸ್ಟ್ರೆಸ್ ಕಮ್ಮಿ ಆಗಕ್ಕಂತಕ್ಕೆ ನೋಡಿ ಯಾವ್ದಾದ್ರು ಜಾಗ ಇದೆಯಾ? ಮೆಡಿಟೇಷನ್ ಮಾಡಕ್ಕೆ ಯಾವಾಗ್ಲೂ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯದಲ್ಲಿ ಕುತ್ಕೊಂಡು ಪೂರ್ವಕ್ಕೆ ಅಭಿಮುಖವಾಗಿ ಇಲ್ಲ ಉತ್ತರಕ್ಕೆ ಅಭಿಮುಖವಾಗಿ ಮೆಡಿಟೇಷನ್ ಮಾಡಕ್ಕೆ ಅಂತಾನೆ ಇರೋ ಜಾಗ ಅದು ನಾರ್ತ್ ಈಸ್ಟ್ ಕಾರ್ನರ್. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಅದನ್ನ ದೇವ್ರ ಮನೆ ಅಂತ ಮಾಡ್ಬಿಡ್ತಾರೆ. ದಯವಿಟ್ಟು ಆ ಜಾಗದಲ್ಲಿ ದೇವ್ರ ಮನೆ ಯಾರು ಮಾಡಬೇಡಿ, ಅಲ್ಲಿ ಮೆಡಿಟೇಷನ್ಗೆ ಅಂತಾನೆ ಜಾಗ ಇರೋದು. ನೀವು ಪೀಸ್ ಆಫ್ ಮೈಂಡಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಕೂಡ ವೃದ್ಧಿ ಆಗುತ್ತೆ, ನಿಮ್ಮ ಸ್ಟ್ರೆಸ್ ಕೂಡ ಕಂಟ್ರೋಲ್ ಆಗುತ್ತೆ. ನಾನು ಹೇಳಿದೆ ನಿಮಗೆ ಆಮೇಲೆ ಡಿಗ್ರಿನ ಹೇಳ್ತೀನಿ ಎಲ್ಲೆಲ್ಲಿ ಅಂತ. 0 ಡಿಗ್ರಿ ನಾರ್ತಿಂದ 11.25 ಡಿಗ್ರಿಯಿಂದ
11 ಡಿಗ್ರಿಯಿಂದ 21 ಡಿಗ್ರಿ ಗಂಟ ಡಾಕ್ಟರ್ ಭುಜಂಗ ಅಂತ ಬರ್ತಾರೆ ದೇವತೆ, ಅಲ್ಲಿಡ್ಬೋದು. ಅದಿತಿ ಅಂತ ಹೇಳಿದ್ನಲ್ಲ, ಅದು 22 ಡಿಗ್ರಿಯಿಂದ 33 ಡಿಗ್ರಿ ಗಂಟ ಅದಿತಿ. ದಿತಿ ಬಂದು 33 ಡಿಗ್ರಿಯಿಂದ 45 ಡಿಗ್ರಿ ಒಳಗೆ. ಈ 3 ಝೋನಲ್ಲಿ ನೀವು ನಿಮ್ಮ ಟ್ಯಾಬ್ಲೆಟ್ಗಳನ್ನ, ನಿಮಗೆ ಏನೇನು ಹುಷಾರಿರಲ್ಲ ಫೈಲ್ಸ್ ಇದ್ದರೆ ಅವೆಲ್ಲ ನೀಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಆರೋಗ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ನಿಮ್ಮದು ಟ್ಯಾಬ್ಲೆಟ್. ಓಕೆ, ಪ್ರಿಸ್ಕ್ರಿಪ್ಷನ್ಸ್ ಕೂಡ ಎಲ್ಲರೂ ಒಂದು ಕಡೆ ಇಡ್ಬೋದಾ? ಹಾಂ, ಅದೇ ಹೇಳಿದ್ನಲ್ಲ, ಪ್ರಿಸ್ಕ್ರಿಪ್ಷನ್ ಇದ್ದರೆ ನೀವು ದಿತಿಲಿ ಇಡಬೇಕು, ಅಂದರೆ 45 ಡಿಗ್ರಿ ಲಾಸ್ಟ್ ಕಾರ್ನರಲ್ಲಿ. ಈಗ ನಿಮಗೆ ಒಂದು ಸುಲಭವಾಗಿ ಹೇಳ್ಕೊಡ್ತೀನಿ, ಏಕೆಂದರೆ ಈಗ ಡಿಗ್ರಿ ಕೆಲವರಿಗೆ ಗೊತ್ತಾಗದೇ ಇರ್ಬೋದು. ಒಂದು ಅಪ್ರಾಕ್ಸಿಮೇಟ್ ಹೇಳ್ಕೊಡ್ತೀನಿ ಯಾವ ಥರ ಅಂತ, ಡಿವೈಡ್ ಮಾಡೋದು ಹೆಂಗೆ ಅಂತ. ನಿಮ್ಮ ಮನೆ 90 ಅಡಿ ಇದೆ ಅಂತ ತಿಳ್ಕೊಳ್ಳಿ. 90 ಅಡಿ ಯಾರು ಮನೆ ಕಟ್ಟಲ್ಲ, ನಿಮಗೆ ಈಸಿಯಾಗಿ ಹೇಳ್ಕೊಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಏನಾದ್ರು ಉದ್ದ 90 ಅಡಿ ಇದ್ದರೆ ಅದರಲ್ಲಿ ನೀವು ಈಶಾನ್ಯದಿಂದ 10 ಅಡಿಲಿ ದಿತಿ, 20ನೇ ಅಡಿಲಿ ಅದಿತಿ, 30ನೇ ಅಡಿಲಿ ಭುಜಂಗ. ಈಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಇದು ಈಸಿಯಾಗಿ ನಮ್ಮ ಝೋನ್ಗಳನ್ನ ತಿಳ್ಕೊಳ್ಳೋಂಥ ಮೆಥಡು. ಇದನ್ನು ತಿಳ್ಕೊಂಡು ನೀವು ಅಲ್ಲಿ ಇಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ನೋಡಿ. ಯಾವಾಗಲೂ ಆ ದೇವತೆಗಳ ಹೆಸರೆಲ್ಲ ಹೇಳ್ತಿರಲ್ಲ, ಹೌದು, ಅದ್ರ ಬಗ್ಗೆ ಎಲ್ಲರೂ ಬರ್ದಿದ್ಯಾ? ನೋಡಿ, ಶ್ರೀಕೃಷ್ಣ ಕಾಲದಿಂದಲೂ ಕೂಡ ಈ ವಾಸ್ತು ಅನ್ನೋದು ಇದೆ. ಯಾಕೆಂದರೆ ದ್ವಾರಕಾ ನಗರ, ಇಂದ್ರಪ್ರಸ್ಥ ನಗರ ಇವೆಲ್ಲನೂ ಶ್ರೀಕೃಷ್ಣ ವಿಶ್ವಕರ್ಮರಿಗೆ ಹೇಳಿ ಮಾಡಿಸಿದಂತೆ. ಅದೇ ರೀತಿ ನಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಒಂದು ವಿಶ್ವಕರ್ಮ ಪ್ರಕಾಶನ, ಮಯಮತ್ತಮ್ಮು, ಈ ಥರ ಎಲ್ಲ ಗ್ರಂಥಗಳು ಸುಮಾರು ಇದೆ. ಅದರಲ್ಲಿ ತೆಗೆದು ನೋಡಿದರೆ ನಮ್ಮ ಸಮಸ್ಯೆಗಳು ಎಲ್ಲವಕ್ಕೂ ಉತ್ತರ ಇದೆ. ಈಗ ನಾವು ಕಾರ್ನರ್ ಹೇಳ್ತೀವಲ್ಲ, ಎಲ್ಲ ಮನೆಯಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಇಡಬೇಕು, ಯಾವ ಥರ ನಮ್ಮ ಮನೆ ಇರಬೇಕು, ಇದ್ರೆ ಯಾವ ಥರ ಅಭಿವೃದ್ಧಿ ಆಗುತ್ತೆ, ಇದೆಲ್ಲ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ನಾವು ವಾಸ್ತು ಅಂದರೆ ಇವತ್ತಿನ ಜೀವನಕ್ಕೆ ಅದನ್ನ ರಿಲೇಟಿವ್ ಮಾಡಿಬಿಟ್ಟು ಹೇಳೋದಲ್ಲ. ಗ್ರಂಥಗಳಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಇರಬೇಕು, ಬಾಗಿಲಲ್ಲಿ ಇರಬೇಕು, ರೂಮಲ್ಲಿ ಇರಬೇಕು, ಬಾತ್ರೂಮ್ ಎಲ್ಲಿರಬೇಕು, ನಮ್ಮ ಕ್ಯಾಶ್ ಬಾಕ್ಸ್ ಎಲ್ಲಿರಬೇಕು, ನಾವು ಆರೋಗ್ಯವಾಗಿ ಇರಬೇಕು, ಎಲ್ಲಿ ಮಲಗಬೇಕು, ಎಲ್ಲಿ ಮೆಡಿಟೇಷನ್ ಮಾಡಬೇಕು, ಎಲ್ಲ ಬರೆದಿದ್ದಾರೆ. ನಾವು ಇವತ್ತಿನ ಕಾಲದಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಇಲ್ಲಿಟ್ರೆ ಲೋನ್ ಆಗುತ್ತೆ, ಇಲ್ಲಿಟ್ರೆ ಸಾಲ ಆಗುತ್ತೆ, ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಹೇಳೋದ್ರಿಂದ ವಾಸ್ತು ಅಲ್ಲ. ತಿಳ್ಕೊಂಡು ಗ್ರಂಥಗಳೆಲ್ಲ ಇದೆ. ನಾವು ಗ್ರಂಥಗಳನ್ನ ಬಿಟ್ಟು ಆಚೆಗೆ ಬಂದು ಕೆಲವರು ವಾಸ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಶ್ರೀಕೃಷ್ಣನೇ ವಾಸ್ತು ಮಾಡಿಸ್ಕೊಂಡಿದ್ರು. ಹೌದು, ವಾಸ್ತು ಮಾಡಕ್ಕೆ ಹೇಳಿದ್ರು. ದ್ವಾರಕಾ ನಗರನೂ ವಿಶ್ವಕರ್ಮ ಅವರೇ ಮಾಡಿದ್ದು, ಇಂದ್ರಪ್ರಸ್ಥನೂ ಕೂಡ ವಿಶ್ವಕರ್ಮ ಅವರೇ ಮಾಡಿದ್ದು. ಅವರು ಒಂಥರ ಆರ್ಕಿಟೆಕ್ಟ್, ದೇವತೆಗಳ ಶಿಲ್ಪಿ. ಎಲ್ಲಾ ನಗರಗಳನ್ನ ಅವರೇ ನಿರ್ಮಿಸ್ತಿದ್ದು. ಅದಕ್ಕೆ ವಿಶ್ವಕರ್ಮ ಪ್ರಕಾಶನ ಅಂತ ಪುಸ್ತಕ ಇದೆ, ಮಯಮತ್ ಅಂತ ಇದೆ, ತುಂಬಾ ಪುಸ್ತಕಗಳಿದೆ, ಗ್ರಂಥಗಳು. ಅದ್ರಲ್ಲಿ ಓದಿದ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಏನೇನು ಅಂತ. ಈ ಎಲ್ಲ ದೇವತೆಗಳು ಬರ್ತಾರೆ. ಈಗ ನಾವು ಹೇಳ್ತೀವಿ ನಾರ್ತ್ ಈಸ್ಟ್ ಕಾರ್ನಲ್ಲಿ ಡೋರ್ ಇಡಿ, ನಾರ್ತ್ ಈಸ್ಟ್ ಕಾರ್ನಲ್ಲಿ ಡೋರ್ ಇಡ್ತೀವಿ. ಆ ಡೋರ್ಗೊಂದು ಹೆಸರು ಇದೆಯಾ? ಯಾವ ಹೆಸರು ಅಂತ ಕೇಳಿದ್ದೀರಾ? ಇಲ್ಲ. ಏನಕ್ಕೆ ಹೇಳಲ್ಲ? ಕೆಲವ್ರಿಗೆ ಗೊತ್ತೇ ಇರಲ್ಲ. ಗೊತ್ತಿದ್ದವ್ರು ಹೇಳಲ್ಲ. 90% ವಾಸ್ತು ತಜ್ಞರು ಇದ್ರ ಬಗ್ಗೆ ಕೇಳೋದು ಇಲ್ಲ. ಅವ್ರನ್ನೂ ಕೇಳಲ್ಲ, ಅವ್ರು ನಿಮ್ಗೆ ಹೇಳಲ್ಲ. ಅರ್ಥ ಆಗ್ತಿದ್ಯಾ? ಪರಮಾತ್ಮಂಗೆ ವಾಸ್ತು ಬೇಕಾಯ್ತು ಅಂತ ಹೇಳ್ತೀರಾ? ಹೌದು, ನಿಜ. ಪರಮಾತ್ಮ ಸ್ವತಃ ಅವ್ರು ಹೇಳಿದ್ರಂತೆ, ಜನರು ಬರೀ ರಾಜರು ಚೆನ್ನಾಗಿದ್ರೆ ಸಾಲದು, ಜನಸಾಮಾನ್ಯರು ಕೂಡ ಆರೋಗ್ಯವಾಗಿರ್ಬೇಕು, ಅವರಲ್ಲೂ ಕೂಡ ಹಣ ಬರಬೇಕು, ಶ್ರೀಮಂತಿಕೆ ಇರಬೇಕು, ಎಲ್ಲ ಸವಲತ್ತುಗಳು ಸಿಗಬೇಕು ಅಂತ ಪೂರ ನಗರವನ್ನೇ ವಾಸ್ತು ಪ್ರಕಾರ ಮಾಡು ಅಂತ ಹೇಳ್ತಿದ್ರಂತೆ. ಅರ್ಥ ಆಯ್ತಾ? ಈಗಲೂ ನಿಮ್ಗೊಂದು ಗೊತ್ತಿಲ್ಲ, ಮೊದಲೆಲ್ಲ ಪ್ರಜಾವಾಸ್ತು ಮತ್ತೆ ರಾಜಾವಾಸ್ತು ಅಂತ ಇತ್ತಂತೆ. ಅಂದ್ರೆ ರಾಜಂದಿರ್ಗಳಿಗೆ ಬೇರೆ ವಾಸ್ತು, ಪ್ರಜೆಗಳಿಗೆ ಬೇರೆ ವಾಸ್ತು ಅಂತ ಇತ್ತಂತೆ. ಗೊತ್ತಾ ನಿಮಗೆ? ಹೌದು, ಖಂಡಿತ. ಈಗಲೂ ಕೆಲವರು ದೊಡ್ಡ ಮನೆಗಳು ನೋಡಿ ನೀವು ಬಾಗಿಲಲ್ಲಿ ನಿಲ್ಸಿರ್ತಾರೆ ಅಂತ, ಅದೇ ನಾರ್ಮಲ್ 30-40 ಸೈಟಲ್ಲಿ ಇರೋಂಥ ಮನೆಗಳು ನೋಡಿ ಎಲ್ಲಿ ನಿಲ್ಸಿರ್ತಾರೆ ಅಂತ ಅದು ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆದ್ರಿಂದ ಚೆನ್ನಾಗಿ ತಿಳ್ಕೊಂಡಿರೋ ಅಂಥವ್ರನ್ನ ಕರೆದು ನಾವು ವಾಸ್ತು ಮಾಡಿಸ್ಕೊಡೋದ್ರಿಂದ ಅನುಕೂಲ ಆಗುತ್ತೆ ಹೊರತು ಏನೋ ಒಂದು ಸಣ್ಣ ಪುಟ್ಟ ಚೇಂಜಸ್ ಆಗೋದ್ರಿಂದ ಏನು ವಾಸ್ತು ಪ್ರಾಬ್ಲಮ್ ಆಗಲ್ಲ. ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡಿ ವಾಸ್ತು ಮಾಡೋದ್ರಿಂದ ಮಾತ್ರ ಅನುಕೂಲ ಆಗುತ್ತೆ. ಇದನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕು. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.